ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 47ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಶ್ರದ್ಧಾವಾನ್ ಪುರುಷನ ಲಕ್ಷಣಗಳೇನು, ಮತ್ತೆ ಮದ್ಗತೇನ ಅಂತರಾತ್ಮ ಅನ್ನುವಂಥ ಪದ ಯಾರ ವಾಚಕವಾಗಿದೆ ಅದನ್ನೆಲ್ಲ ತಿಳ್ಕೊಂಡ್ವಿ. ಮತ್ತೆ ಅನನ್ಯ ಪ್ರೀತಿಯಿಂದ ಭಗವಂತನಲ್ಲಿ ಸ್ಥಿತನಾಗಿರುವಂತ ಮನಬುದ್ಧಿಗಳನ್ನೇ ಮದ್ಗತ ಅಂತರಾತ್ಮ ಅಂತ ಯಾಕೆ ಹೇಳಿದ್ದಾರೆ? ಭಯ ದ್ವೇಷಾದಿ ಕಾರಣದಿಂದ ಕೂಡ ಮನಸ್ಸು ಮತ್ತೆ ಬುದ್ಧಿ ಭಗವಂತನಲ್ಲಿ ಸ್ಥಿರಗೊಳ್ಳುತ್ತಲ್ಲ ಅಂತ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಉತ್ತರ, ಹೌದು, ಸ್ಥಿರವಾಗಬಹುದು. ಯಾವುದೇ ಕಾರಣದಿಂದ ಮನಸ್ಸು ಮತ್ತೆ ಬುದ್ಧಿ ಪರಮಾತ್ಮನಲ್ಲಿ ತೊಡಗಿಸಿದ್ರೆ ಅದರ ಫಲ ಶ್ರೇಯಸ್ಸೇ ಆಗಿರುತ್ತೆ. ಆದ್ರೆ ಇಲ್ಲಿ ಭಗವಂತನಿಗೆ ಪ್ರೀತಿಯಿಂದ ತನ್ನ ಮನಸ್ಸು ಮತ್ತೆ ಬುದ್ಧಿಯನ್ನ ತೊಡಗಿಸೋದ್ರ ಬಗ್ಗೆ ಹೇಳ್ತಾ ಇರೋದು, ಭಯದ್ವೇಷದಿಂದ ಅಲ್ಲ. ಮತ್ತೆ ಭಯ ಮತ್ತೆ ದ್ವೇಷದಿಂದ ಯಾರ ಮನಸ್ಸು ಮತ್ತೆ ಬುದ್ಧಿ ಭಗವಂತನಲ್ಲಿ ತೊಡಗಿರುತ್ತೋ ಅವನನ್ನ ಶ್ರದ್ಧಾವಂತ ಅಂತಾನೂ ಕರೆಯೋದಿಲ್ಲ, ಮತ್ತೆ ಯೋಗಿ ಅಂತ ಕೂಡ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತನ್ಬಿಟ್ಟು ಹೇಳಿದ್ರು. ಈ ವಿಷಯದ ಬಗ್ಗೆ ಅಂದ್ರೆ ಅನನ್ಯ ಪ್ರೀತಿಯಿಂದ ಯಾರು ನನ್ನಲ್ಲಿ ಮನಸ್ಸು ಬುದ್ಧಿಯನ್ನ ತೊಡಗಿಸಿರ್ತಾರೋ ಅವರು ನನಗಿಷ್ಟ ಅಂತ ಹೇಳಿದಾನೆ. ಅದರ ಬಗ್ಗೆ ಅಂದ್ರೆ ಪ್ರೀತಿ ಪೂರ್ವಕವಾಗೇ ಭಗವಂತನಲ್ಲಿ ಮನಸ್ಸು ಬುದ್ಧಿಗಳನ್ನ ತೊಡಗಿಸೋದ್ರ ಬಗ್ಗೆ ಭಗವಂತ ಪ್ರಶಂಸೆ ಮಾಡಿದಾನಲ್ಲ, ಅದು ಈ ಭಗವದ್ಗೀತೆಯ 7ನೇ ಅಧ್ಯಾಯ 9 ಮತ್ತೆ 10ನೇ ಅಧ್ಯಾಯದ ಕೆಲವೊಂದು ಕಡೆ ಅದನ್ನ ಹೇಳಿದ್ದಾರೆ. ಅಲ್ಲಿ ಏನೇನು ಹೇಳಿದ್ದಾರೆ ಅನ್ನೋದನ್ನ ಒಂದ್ಸರಿ ನಾವು ತಿಳ್ಕೊಂಡ್ ಬರೋಣ. 7ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಯಾವ ಶ್ಲೋಕ ಅಂದ್ರೆ ತೇಷಾಂ ಜ್ಞಾನಿ ನಿತ್ಯಯುಕ್ತ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಹೇಳ್ತಾನೆ, ನಿತ್ಯವೂ ನನ್ನಲ್ಲಿ ಏಕೀಭಾವದಿಂದ ಸ್ಥಿತನಾಗಿರುವ ಅನನ್ಯ ಪ್ರೀತಿ ಭಕ್ತಿ ಇರುವಂತ ಜ್ಞಾನಿ ಭಕ್ತ ಇದ್ದಾನಲ್ಲ ಅವನು ಉತ್ತಮನಾಗಿದ್ದಾನೆ. ಯಾಕೆಂದ್ರೆ ನನ್ನನ್ನ ತತ್ವದಿಂದ ಯಾರು ತಿಳ್ಕೊಳ್ತಾನೋ ಅಂಥ ಜ್ಞಾನಿಗೆ ನಾನು ಅತ್ಯಂತ ಪ್ರೀತಿ ಪಾತ್ರನಾಗಿದ್ದೀನಿ, ಮತ್ತೆ ಆ ಜ್ಞಾನಿ ನನಗೆ ಅತ್ಯಂತ ಪ್ರೀತಿ ಪಾತ್ರನಾಗಿದ್ದಾನೆ ಅಂತಂದ್ಬಿಟ್ಟು ಭಗವಂತ ಹೇಳಿದ್ದಾನೆ. ಇನ್ನು 9ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ? ಯಾವ ಶ್ಲೋಕ ಅಂತಂದ್ರೆ ಸತತಂ ಕೀರ್ತಯಂತೋ ಮಾಮ್ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಹೇಳ್ತಾನೆ, ಆ ದೃಢ ನಿಶ್ಚಯ ಇರುವಂತ ಭಕ್ತ ಜನರು ನಿರಂತರವಾಗಿ ನನ್ನ ನಾಮ ಮತ್ತೆ ಗುಣಗಳ ಕೀರ್ತನೆಯನ್ನ ಮಾಡ್ತಾ ಮತ್ತೆ ನನ್ನ ಪ್ರಾಪ್ತಿಗೋಸ್ಕರ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಮತ್ತೆ ಪದೇ ಪದೇ ನನಗೆ ನಮಸ್ಕರಿಸ್ತಾ ಸದಾ ಕಾಲ ನನ್ನ ಧ್ಯಾನದಲ್ಲಿ ಯುಕ್ತರಾಗಿ ಅನನ್ಯ ಪ್ರೀತಿಯಿಂದ ನನ್ನ ಉಪಾಸನೆಯನ್ನ ಮಾಡ್ತಾರೆ ಅಂತಂದ್ಬಿಟ್ಟು ಭಗವಂತ ಅಲ್ಲಿ ಹೇಳಿದಾನೆ. ಇನ್ನು 10ನೇ ಅಧ್ಯಾಯದ 10ನೇ ಶ್ಲೋಕದಲ್ಲೂ ಕೂಡ ಹೇಳಿದಾನೆ. ಯಾವುದು ಅಂತಂದ್ರೆ ತೇಷಾಂ ಸತತ ಯುಕ್ತಾನಾಂ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಏನ್ ಹೇಳ್ತಾನೆ, ಆ ನಿರಂತರ ನನ್ನ ಧ್ಯಾನಾದಿಗಳಲ್ಲಿ ತೊಡಗಿರುವಂತ ಮತ್ತೆ ಪ್ರೀತಿ ಪೂರ್ವಕವಾಗಿ ಭಜಿಸುವ ಭಕ್ತರಿಗೆ ನಾನು ಯಾವುದರಿಂದ ಅವರು ನನ್ನನ್ನ ಪಡಿತಾರೋ ಅಂತಹ ತತ್ವಜ್ಞಾನ ರೂಪವಾದ ಯೋಗವನ್ನ ಕೊಡ್ತೀನಿ ಅಂತಂದ್ಬಿಟ್ಟು ಭಗವಂತ ಹೇಳಿದಾನೆ. ಸೊ ಈಗ ಯಾರು ಭಗವಂತನನ್ನ ಭಜಿಸ್ತಾ ಇರ್ತಾರೋ ಅವರಿಗೆ ಭಗವಂತ ತತ್ವಜ್ಞಾನವನ್ನ ಕೊಡ್ತಾನೆ. ಅಂದ್ರೆ ಜ್ಞಾನ ಅನ್ನೋದು ನಾವು ಈ ಪುಸ್ತಕಗಳಲ್ಲಿ ಅದರಲ್ಲೆಲ್ಲ ತಿಳ್ಕೊಳ್ತಾ ಇರ್ತೀವಿ. ಆದ್ರೆ ತತ್ವತಃ ಭಗವಂತನನ್ನ ತಿಳ್ಕೊಳ್ಳೋದಿದೆಯಲ್ಲ, ಆ ಜ್ಞಾನವನ್ನ ಭಗವಂತನೇ ನಮಗ್ ಕೊಡ್ತಾನೆ. ನಮ್ಮ ಒಂದು ಪ್ರಯತ್ನ ಸಾಧನೆ ನಾವು ಮಾಡ್ತಾ ಇರ್ಬೇಕು. 1 ದಿವಸ 2 ದಿವಸದಲ್ಲಿ ಮುಗಿಯುವಂಥದ್ದಾಗುವಂಥದ್ದಲ್ಲ ಇದು ಮಾಡ್ತಾ ಇರ್ಬೇಕು ನಿರಂತರವಾಗಿ. ಎಲ್ಲಿವರೆಗೆ ನನ್ನ ಮನಸ್ಸಲ್ಲಿ ಅನನ್ಯ ಪ್ರೀತಿ ಉಂಟಾಗೋದಿಲ್ವೋ ಭಗವಂತನ ಬಗ್ಗೆ, ಅಲ್ಲಿ ತನಕ ನಾವು ಮಾಡ್ತಾನೇ ಇರ್ಬೇಕು. ಆಮೇಲೆ ಅವನು ನಮ್ಮನ್ನ ಕರ್ಕೊಂಡು ಹೋಗ್ತಾನ ಅವನ ಹತ್ರಕ್ಕೆ, ಆಯ್ತಾ? ಆ ಒಂದು ಕೃಪೆಯನ್ನ ಪಡೆಯೋದಕ್ಕೋಸ್ಕರ ನಾವು ಈ ಸಾಧನೆಗಳನ್ನ ಮಾಡ್ತಾ ಇರಬೇಕು. ನೋಡಿ, ಈ ರೀತಿ ಭಗವದ್ಗೀತೆಯಲ್ಲಿ ಕೂಡ ಪ್ರೀತಿಪೂರ್ವಕವಾಗಿ ಭಗವಂತನಲ್ಲಿ ಮನಸ್ಸು ಬುದ್ಧಿಗಳನ್ನ ತೊಡಗಿಸುವಂತ ಪ್ರಶಂಸೆಯನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಹೀಗೆ ಹೇಳಿರೋದು ಸರಿಯಾಗೇ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಮಾಮ್ ಅನ್ನುವಂತ ಪದ ಭಗವಂತನ ಸಗುಣ ರೂಪದ ವಾಚಕವಾಗಿದೆಯೋ ನಿರ್ಗುಣ ರೂಪದ ವಾಚಕವಾಗಿದೆಯೋ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಗುಣ ಸಾಕಾರ ರೂಪದ ಬಗ್ಗೆ ಹೇಳ್ತಾ ಇರೋದಾ, ಅವನ ಬಗ್ಗೆ ಹೇಳ್ತಾ ಇರುತ್ತೋ, ಅಥವಾ ನಿರ್ಗುಣ ನಿರಾಕಾರ ಬ್ರಹ್ಮ ಇದಾನಲ್ಲ ಅವನ ಬಗ್ಗೆ ಹೇಳ್ತಾ ಇರೋದಾ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಉತ್ತರ ಏನು ಅಂತಂದ್ರೆ, ಇಲ್ಲಿ ಮಾಮ್ ಅನ್ನುವಂತಹ ಪದ ನಿರತಿಶಯ ಜ್ಞಾನ, ಶಕ್ತಿ, ಐಶ್ವರ್ಯ, ವೀರ್ಯ, ತೇಜಸ್ಸು ಈ ಎಲ್ಲದರ ಪರಮ ಆಶ್ರಯ, ಸೌಂದರ್ಯ, ಮಾಧುರ್ಯ ಮತ್ತೆ ಔದಾರ್ಯದ ಅನಂತ ಸಮುದ್ರ, ಪರಮ ದಯಾಳು, ಪರಮ ಸುಹೃದ್, ಪರಮ ಪ್ರೇಮಿ, ದಿವ್ಯ ಅಚಿಂತ್ಯಾನಂದ ಸ್ವರೂಪ, ನಿತ್ಯ, ಸತ್ಯ, ಅಜ ಮತ್ತೆ ಅವಿನಾಶಿ, ಸರ್ವಾಂತರ್ಯಾಮಿ,
ಸರ್ವಜ್ಞ, ಸರ್ವಶಕ್ತಿವಂತ, ಸರ್ವ ದಿವ್ಯ ಗುಣಾಲಂಕೃತ, ಸರ್ವಾತ್ಮ, ಅಚಿಂತ್ಯ ಮಹತ್ವದಿಂದ ಮಹಿಮಾನ್ವಿತ, ಚಿತ್ರ ವಿಚಿತ್ರ ಲೀಲಾಕಾರಿ, ಲೀಲಾ ಮಾತ್ರದಿಂದ ಪ್ರಕೃತಿಯ ಮೂಲಕ ಇಡೀ ಜಗತ್ತಿನ ಉತ್ಪತ್ತಿ, ಸ್ಥಿತಿ ಮತ್ತೆ ಸಂಹಾರ ಮಾಡುವಂಥವನು, ಮತ್ತೆ ರಸಸಾಗರ, ರಸಮಯ, ಆನಂದಕಂದ, ಸುಗುಣ ನಿರ್ಗುಣ ರೂಪಿ, ಸಮಗ್ರ ಬ್ರಹ್ಮ ಪುರುಷೋತ್ತಮನ ವಾಚಕವಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲವೂ ಕೂಡ ಅವನೇ, ಸುಗುಣನೂ ಅವನೇ, ನಿರ್ಗುಣನೂ ಅವನೇನೆ, ಸಾಕಾರನೂ ಅವನೇ, ನಿರಾಕಾರವೂ ಅವನೇನೆ ಅಂತ ಸಮಗ್ರ ಬ್ರಹ್ಮ ಪುರುಷೋತ್ತಮನ ವಾಚಕವಾಗಿ ಇಲ್ಲಿ ಹೇಳ್ತಾ ಇರೋದು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.